ನಾವು ಈ ಒಂದು ಹೋರಾಟದಲ್ಲಿ ಬಂದಿರ್ತಕ್ಕಂಥದ್ದು ವೈರುಧ್ಯ ಅಂತ ಹೇಳಿ ನಾನು ಅದೊಂದು ವಿಸ್ಮಯ ಅಂತ ತಿಳ್ಕೊಂಡಿದ್ದೆ. ಯಾಕಂದ್ರೆ ನಾನು ಕಟ್ಟ ವಿರೋಧಿ RSS. ಇವತ್ತಿಲ್ಲಿ ಬಂದು ನಾನು ಒಬ್ಬ ಹಿಂದುತ್ವದ ಹೋರಾಟಗಾರ, ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಈ ಒಂದು ಹೋರಾಟದಲ್ಲಿ ಬೆಂಬಲ ಕೊಡ್ತಕ್ಕಂಥದ್ದು ನಾಳೆಯಿಂದ ಬಹಳಷ್ಟು ಜನ ಬೇರೆ ಬೇರೆ ತರ ವಿಶ್ಲೇಷಣೆ ಮಾಡ್ತಾರೆ, ವಿಡಂಬನೆಗಳಿರುತ್ತೆ. ಆದ್ರೆ ನನಗೇನು ಬೇಸರ ಇಲ್ಲ. ಬಹಳ ಹೆಚ್ಚಿನ ನೋವಾಗಿದ್ದು ನನಗೆ ಯಾವಾಗ ಅಂತ ಹೇಳಿದ್ರೆ, ಬಾಳಿಗಾರ ಅವರ ಸಹೋದರರು 3 ಜನ ಬಂದು ನಮ್ಮ ಮಂಜುಳಾ ನಾಯಕ ಅವರ ಜೊತೆ ಬಂದು ಈ ತರ ಅನ್ಯಾಯ ಆಗಿದೆ, ಯಾರೂ ಸಹ ಧ್ವನಿ ಎತ್ತಾ ಇಲ್ಲ ಅಂತ ಹೇಳಿ. ಇದು ನನಗೇನು ಹೊಸದಲ್ಲ. ನಾನು ವಿದ್ಯಾರ್ಥಿ ದಶೆಯಿಂದಲೂ ಸಹ ಈ ಕೋಮುವಾದಿಗಳ ವಿರುದ್ಧ ಇರತಕ್ಕಂಥವನು, ದೌರ್ಜನ್ಯದ ವಿರುದ್ಧ ಹೋರಾಟದ ಮನೋಭಾವ ಇರತಕ್ಕಂಥ ಈ ಒಂದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥವನಾದ ಬೆಂಗಳೂರು ನಗರದಲ್ಲಿ ಇರ್ಬೋದು, ದೆಹಲಿಯಲ್ಲಿ ಇರ್ಬೋದು, ಎಲ್ಲೇ ಅನ್ಯಾಯ ಆದ್ರೂ ಅದ್ರ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು. ರಾಜಕಾರಣ ಅನ್ನೋದು, ಕಾಂಗ್ರೆಸ್ ಅನ್ನೋದು ಅರ್ಧ, ಇನ್ನರ್ಧ ಕೋಮುವಾದದ ವಿರುದ್ಧ, ದೌರ್ಜನ್ಯದ ವಿರುದ್ಧ ಇರ್ತಕ್ಕಂಥ ವೇದಿಕೆಗಳಲ್ಲಿ ನಾನು ಭಾಗವಹಿಸ್ತಕ್ಕಂಥದ್ದು ಎಲ್ಲರೂ ಸಹ ನೋಡಿದ್ದಾರೆ. ನಾನು ಈ ಸಂಘ ಪರಿವಾರದ ವಿರುದ್ಧ ಮಾತಾಡಬೇಕಂದ್ರೆ ಅದರಲ್ಲೂ ಸಹ ಒಬ್ಬ ಹಿಂದುತ್ವವಾದಿ ಹೀಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡುವಾಗ ನಾನು ಹುಷಾರಾಗಿರ್ಬೇಕು ಅಂತ ಬರ್ಕೊಂಡೇ ಬಂದಿದ್ದೆ. ಯಾಕಂದ್ರೆ ನಾನೆಲ್ಲಾದ್ರೂ ಅಪ್ಪಿತಪ್ಪಿ ಮಾತಾಡಿದ್ರೆ ಬೇರೆಯವರು ನನ್ನ ಹಿಂದೆ ಬೀಳೋದು ಬೇರೆ, ನಮ್ಮ ಪಾರ್ಟಿಯವರು ಹಿಂದೆ ಬಿದ್ದುಬಿಡ್ತಾರೆ. ಆದ್ರಿಂದ ಸ್ವಲ್ಪ ಸರಿಯಾಗಿರ್ಬೇಕು ಅಂತೇಳಿ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಬಾಳಿಗಾರ್ ಅವರು RSS ಕಾರ್ಯಕರ್ತರು ಇರ್ಬೋದು ಅಥವಾ ಹಿಂದುತ್ವ ಕಾರ್ಯಕರ್ತರು, ತಪ್ಪೇನಿಲ್ಲ. ಬಾಳಿಗಾರ್ ಅವರು ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲೂ ನನಗೆ ಬಹಳ ಆಸಕ್ತಿ ಯಾಕೆ ಬಂತು ಅಂತ ಹೇಳಿದ್ರೆ, ಅವರ ಕೊಲೆ ಆರೋಪಿ ನಮೋ ಬ್ರಿಗೇಡ್ನ ಅಧ್ಯಕ್ಷ, ಸ್ಥಾಪಕ ಅಧ್ಯಕ್ಷ. ನಾನು ಈ ರಾಷ್ಟ್ರದಲ್ಲಿ ಸ್ಥಾಪಕ ವಿರೋಧಿ, ನರೇಂದ್ರ ಮೋದಿ ವಿರೋಧಿ ಅಂತ ಯಾರಾದಿದ್ರೆ ಅದು ಹರಿಪ್ರಸಾದ್. ಯಾಕಂದ್ರೆ ಗುಜರಾತಲ್ಲಿ ನಾನು 4.5 ವರ್ಷಗಳ ಕಾಲ ಅವರು ಮಾಡಿದ ದೌರ್ಜನ್ಯದ ವಿರುದ್ಧ ಅವರ ಊರಲ್ಲೇ ಹೋಗಿ ಭಾಷಣಗಳು ಮಾಡಿ ಬರ್ತಾ ಇದ್ದೆ. ಆದ್ರಿಂದ ಯಾರು ನಮೋ ಬ್ರಿಗೇಡ್ ಅನ್ನೋರು ಯಾವ ರೀತಿ ಕೊಲೆ ಮಾಡಿಬಿಟ್ರು ಹಿಂದುತ್ವದ ಹುಡುಗನ್ನ ಅಂತ ಹೇಳಿ ಅವತ್ತಿಂದಲೂ ಸಹ ಯೋಚನೆ ಮಾಡ್ತಾ ಇದ್ದೆ. ಇದೇನು ಹೀಗಾಯ್ತಲ್ಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿ. ಒಬ್ಬ ಹಿಂದುತ್ವವಾದಿಯಾಗಿ ಸಮಾಜದಲ್ಲಿ ಸಂವಿಧಾನದ ಅಡಿಯಲ್ಲಿ RTI ಇರ್ತಕ್ಕಂಥದ್ದು, ನಾವೇ ಮಾಡಿರ್ತಕ್ಕಂಥ ಒಂದು ಕಾನೂನು, ಭ್ರಷ್ಟಾಚಾರದ ವಿರುದ್ಧ ಇರ್ತಕ್ಕಂಥ ಕಾನೂನು, ಅದರ ಆಕ್ಟಿವಿಸ್ಟ್ ಆಗಿ ಕಾರ್ಯಕರ್ತ ಆಗಿರ್ತಕ್ಕಂಥ ತಪ್ಪೇನಲ್ಲ. ಗೋಮಾಂಸ ಎಲ್ಲೂ ಸಾಗಣೆ ಮಾಡ್ತಾರೆ, ಕಲ್ ಸಾಗಾಣಿಕೆಯಲ್ಲಿ ಬಹಳ ಆಗುತ್ತೆ ಅಲ್ಲ. ಅರ್ಧ ಜನ ಯಾರು ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಎಲ್ಲೂ ಸಹ ಗೋಮಾಂಸ ಸಾಗಾಣಿಕೆ ಮಾಡಕ್ಕೆ ಹೋಗ್ತಾ ಇರಲಿಲ್ಲ, ಅಥವಾ ಲವ್ ಜಿಹಾದ್ ಮಾಡಲಿಲ್ಲ, ಅಥವಾ ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡಲಿಲ್ಲ. ಈಗಲೂ ಸಹ ಭಾಷಣಗಳು ಹೊಡಿತಾ ಇರ್ತಾರೆ. ಮೊನ್ನೆ ಕೂಡ ಬಜೆಟ್ ಭಾಷಣ ಮಾಡಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಸಾವಿರಿಗೆ ಹಣ ಕೊಟ್ಬಿಟ್ಟಿದ್ದಾರೆ, ದೇವಸ್ಥಾನದ ಹಣ ಮಸೀದಿಗೆ ಕೊಡ್ತಾ ಇದ್ದಾರೆ, ದೇವಸ್ಥಾನದ ಹಣ ಸಾವಿರ ಕೊಡ್ತಾ ಇದ್ದಾರೆ. ವಿನಯ್ ಬಾಳಿಗಾರ್, ನಮ್ಮ ಬಾಳಿಗಾರ್ ಅವರು ಯಾವ ಮಸೀದಿ ಹಣ ತೆಗೆದುಕೊಂಡು ಯಾವ ದೇವಸ್ಥಾನಕ್ಕೆ ಕೊಟ್ಟರು, ಯಾವ ದೇವಸ್ಥಾನದ ಹಣ ತಗೊಂಡು ಯಾವ ಮಸೀದಿಗೆ ಕೊಟ್ಟರು. ವೆಂಕಟರಮಣ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನ ಬಯಲಿಗೆಳೆದು ಅಲ್ಲಿ ಇರ್ತಕ್ಕಂಥ ಹಣ ಯಾರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿ ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷಣ. ಹಿಂದೂ ದೇವಸ್ಥಾನದಲ್ಲಿ ನೀವು ಹಣ ಹೊಡೆದು ಯಾರೋ ಒಬ್ಬ ಹಿಂದೂ ಮನೆಗೆ ಹೋದಾಗ ಅದನ್ನ ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷೆ ಕೊಡ್ತಕ್ಕಂಥದ್ದು. ಇವರು ಹಿಂದೂ ಹೋರಾಟಗಾರರು. ದೇವಸ್ಥಾನದ ಹಣ ಮಸೀದಿಗೆ ಹೋಗುತ್ತೆ, ದೇವಸ್ಥಾನದ ಹಣ ಮುಸ್ಲಿಮರಿಗೆ ಹೋಗುತ್ತೆ ಎಂದು RSS ನಾಯಕರು ಬೊಬ್ಬೆ ಹೊಡಿತಾರೆ. ದೇವಸ್ಥಾನದ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ವಿನಾಯಕ ಬಾಳಿಗಾರ್ ತೋರಿಸಿಕೊಟ್ಟಿದ್ರು. ವೆಂಕಟರಮಣ ದೇವಸ್ಥಾನದ ದುಡ್ಡು ನಮೋ ಬ್ರಿಗೇಡ್ ಅಧ್ಯಕ್ಷರ ಮನೆಗೆ ಹೋಗುತ್ತಿತ್ತು. ಅದನ್ನು ಪ್ರಶ್ನೆ ಮಾಡಲಿಕ್ಕಾಗಿ ವಿನಾಯಕ ಬಾಳಿಗಾರ ಕೊಲೆ ಆಯಿತು. ಇದನ್ನು ನಾನು ಹೇಳುತ್ತಿಲ್ಲ, ಪೊಲೀಸರ ಕೋರ್ಟಿನಲ್ಲಿ ಚಾರ್ಜ್ ಶೀಟ್ ಹೇಳುತ್ತದೆ. ದೇವಸ್ಥಾನದ ಕಾಣಿಕೆ ಹುಂಡಿ ಹಣದ ಬಗ್ಗೆ ಮಾತನಾಡುವ RSS BJP ನಾಯಕರು ವೆಂಕಟರಮಣ ದೇವರ ಕಾಣಿಕೆ ಡಬ್ಬದ ಬಗ್ಗೆ ಮಾತಾಡಬೇಕಲ್ಲ. ಕಾಣಿಕೆ ಡಬ್ಬ ಹಣವನ್ನು ದೇವರಿಗೆ ಉಳಿಸಲು ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ವಿನಯ್ ಬಾಳಿಗಾರ್ ಪರವಾಗಿ ನಿಲ್ಲಬೇಕಲ್ಲ. ಆದ್ರೆ ಯಾರೂ ಸಹ ನಿಂತಿಲ್ಲ. ಇದೇನು ಹೊಸದಲ್ಲ. ಈ ನಮೋ ಬ್ರಿಗೇಡ್ ಆಗಿ ಅಥವಾ ನರೇಂದ್ರ ಮೋದಿ ಅವರ ಅನುಯಾಯಿಗಳಿಗೆ ಯಾವುದೇ ರೀತಿಯ ಇದೇನು ಆಶ್ಚರ್ಯ ಹೊಸದಲ್ಲ. ಈ ಕೊಲೆಗಳು ಸೂಲಿ ಬಲೆ ಹೋಗಿ ಜೈಲಿನಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬಂದ್ರು. ಆದ್ರೆ ನಾನು ಇನ್ನೂ ಕೆಟ್ಟದ್ದು ನೋಡಿದ್ದೀನಿ. ಬೆಲ್ಕಿಸ್ ಬಾನು ಅಂತ ಹೇಳಿ ನರೋಡಾಪಟ್ಟಿಯ ಅಂತೇಳಿ ಗುಜರಾತ್ ಅಲ್ಲಿ ಅಹಮದಾಬಾದ್ ಹತ್ರ ಆ ಕೋಮು ದಲ್ಲೂರಿನಲ್ಲಿ ಅವರು ಆ ಊರು ಬಿಟ್ಟು ಹೋಗುವಾಗ ಅವರ ಟೆಂಪೋವನ್ನು ಸ್ಟಾಪ್ ಮಾಡಿ ಅವರ ಕಣ್ಣು ಮುಂದೆ ಅವರ ತಾಯಿಯ ಮೇಲೆ ಅತ್ಯಾಚಾರ ಆಗುತ್ತೆ. ಬೆಲ್ಕಿಸ್ ಬಾನು 3 ವರ್ಷದ ಮಗು ಇದೆ, ಅದನ್ನ ಟೆಂಪೋಗೆ ಗುದ್ದಿ ಸಾಯಿಸ್ತಾರೆ. ಗಂಡನ ಮುಂದೆ ಬಿಲ್ಕಿಸ್ ಬಾನು ಅವರ ಅತ್ಯಾಚಾರ ಆಗುತ್ತೆ. ಅದು ಕೋರ್ಟ್, ಬರೋಡಾ ಕೋರ್ಟ್ ಅಲ್ಲಿ ಅದು ವಿಚಾರಣೆ ಆಗುವಾಗ ಸುಪ್ರೀಂ ಕೋರ್ಟ್ ಅದನ್ನ ಮುಂಬೈನಲ್ಲಾಗಲಿ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ಮುಂಬೈ ಟ್ರಾನ್ಸ್ಫರ್ ಮಾಡ್ತಾರೆ. ಮುಂಬೈನಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗೋಗುತ್ತೆ. ಜೀವಾವಧಿ ಶಿಕ್ಷೆ ಆದ್ಮೇಲೆ 14 ವರ್ಷನೂ ಆಗೋಗುತ್ತೆ.
ಅಲ್ಲಿ ಸಿ ವಿ ಪಾಟೀಲ್ ಅಂತೇಳಿ ಇದರಲ್ಲಿ ಗೋಧ್ರಾ ಅಲ್ಲಿ ಪಂಚಮಹಲ್ ಅಂತಿದೆ. ಆ ಕೋರ್ಟ್ ಅಲ್ಲಿ ಅವರಿಗೆ ಇವರು ಬಹಳ ಸಂಸ್ಕಾರಸ್ಥರು, ಮರ್ಯಾದಸ್ಥರು. ಇವ್ರು ಕೊಲೆ ಮಾಡಿದಾರೋ ಇಲ್ವೋ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಮಾಡ್ತಾರೆ. ಈ ಸೈಡ್ ಅದು ಕಾನೂನು ಏನೋ ಇರುತ್ತೆ. ಆದ್ರೆ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ 50 ಜನ ಹೋಗಿ ಹೂನಾರ ಹಾಕಿ ಸ್ವೀಟ್ ಕೊಟ್ಟು ಅವ್ರನ್ನ ಜೈಲಿಂದ ಹೊರಗಡೆ ಬರ್ತಕ್ಕಂಥ ಇಷ್ಟೊಂದು ಅಮಾನವೀಯವಾದ ಅನಾಗರಿಕ ವ್ಯವಸ್ಥೆಯನ್ನ ನಾನು ನನ್ನಂತೂ 52 ವರ್ಷದ ಜೀವನ, ರಾಜಕೀಯ ಜೀವನದಲ್ಲಿ ಎಲ್ಲೂ ಸಹ ನೋಡಲಿಲ್ಲ. ಯಾರಾದ್ರೂ ಆರೋಪಿ ಆದ್ರೆ ಅವ್ನು ತಿರ್ಗಾ ಸಮಾಜದಲ್ಲಿ ತಲೆ ಎತ್ತಬಾರ್ದು, ಜೈಲಿಗೆ ಹೋದ್ರೆ ಆ ತರ ಪರಿಸ್ಥಿತಿ ನಾವು ನೋಡಿದ್ವಿ. ಅವ್ನು ಜೈಲಿಗೆ ಹೋಗಿದ್ದಾನೆ ಅಂದ್ರೆ ಅವನು ಸಮಾಜದಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ರಾಜಾರೋಷವಾಗಿ ಕಾಣಿಸ್ಕೊಳ್ತಾರೆ ಅಂತ ಅಂದಾಗ ಯಾವ ಸ್ಥಿತಿನಲ್ಲಿ ಈ ಸಮಾಜ ಬಂದಿದೆ ಅನ್ನೋದು ನೀವೆಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಬಾಳಿಗರು ಸಮಾಜಮುಖಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಮಾಡುವಾಗ ಅದು ಭ್ರಷ್ಟಾಚಾರನೂ ಅಲ್ಲ. ಭಕ್ತರು ವೆಂಕಟರಮಣ ದೇವಸ್ಥಾನಕ್ಕೆ ಆಗಿರ್ತಕ್ಕಂಥ ದುಡ್ಡನ್ನ ಕೊಳ್ಳೆ ಹೊಡೆದಾಗ, ಕದ್ದಾಗ ಅದನ್ನು ಬಹಿರಂಗಪಡಿಸಿದ್ದಾರೆ. ಹಿಂದೆ ಇದೇ ವಿನಯ್ ಬಾಳಿಗಾರ್ ಅವರು VH ವಿನಾಯಕ MP ಪುರಾಣಿಕರವರ ಟ್ರಸ್ಟ್ ನಡೆಸಿದ್ರು. ಹಗರಣವನ್ನು ವಿನಾಯಕ ಬಾಳಿಗ ಬಯಲು ಮಾಡಿದ್ರು. ಬಾಳಿಗಾರ ಹೋರಾಟದ ಫಲವಾಗಿ VH ವಿನಾಯಕನ ಅಕ್ರಮ ಕಟ್ಟಡದ ಒಂದು ಭಾಗವನ್ನು ಒಡೆಯಲು ಆದೇಶ ಮಾಡಲಾಗಿತ್ತು. ಇದು ಬಾಳಿಗಾರ ಕೊಲೆ ಸಮಾಜಮುಖಿ ಕಾರ್ಯಕರ್ತ. ಅದೇ ರೀತಿ ಅಬ್ದುಲ್ ರೆಹಮಾನ್ ಕೊಲೆ, ಅವನು ಸಹ ಒಬ್ಬ ಸಮಾಜಮುಖಿ ಹುಡುಗ. ಕೊಲೆ ಮಾಡಿದ್ದ ನೋಡಿ ಹುಡುಗ, ಅವ್ರ ತಂದೆ ಹಾಸ್ಪಿಟಲ್ ಇದ್ದಾಗ ಈ ಅಬ್ದುಲ್ ರೆಹಮಾನ್ ರಕ್ತ ಕೊಟ್ಟಿದ್ದಾರೆ. ಅವನ ಕೊಲೆ ಆಗುತ್ತೆ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಬಂದಿದೆ ಅನ್ನೋದು ಯೋಚನೆ ಮಾಡಿ. ನೀವು ಯಾವುದೇ ಪಕ್ಷದಲ್ಲಿ, ನಾನು ಎಲ್ಲೋದ್ರಲ್ಲಿ ಭಾಷಣ ಮಾಡ್ತೀನಿ, ಯಾವುದೇ ಪಕ್ಷದಲ್ಲಿ ಎಲ್ಲಿ ಬೇಕಾದ್ರೂ ನಮ್ದೇನು ಅಭ್ಯಂತರ ಇಲ್ಲ. ಯಾವ್ದಾದ್ರು ಒಂದು ಜೀವ ತೆಗೆಯೋದು ಮಾತ್ರ ಅದು ಯಾರಿಗೂ ಸಹ ಒಳ್ಳೇದಲ್ಲ ಅಂತ ಹೇಳಿ ನನ್ನ ಭಾವನೆ. ಬಾಳಿಗಾರ ಕೊಲೆ ಆಗಿದೆ, ನ್ಯಾಯ ಸಿಗ್ಬೇಕು ಅಂತ ನೀವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮ ಡಾಕ್ಟರ್ ಹೇಳಿದ್ರು ಬಂದು ಇಲ್ಲಿಗೆ ನಿಲ್ಲಬಾರ್ದು ಅಂತ ಹೇಳಿ. ಒಂದು ಕಾರ್ಯವ್ಯಾಪ್ತಿ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಇರೋದನ್ನ ಯಾರೋ ಫಾಲೋ ಅಪ್ ಮಾಡ್ತಾ ಇರ್ಬೇಕಷ್ಟೇ. ಪರಿಹಾರ ಸಿಗ್ಬೇಕು ಅನ್ನೋದಿದ್ರೆ ಅದ್ರ ಪರವಾಗಿ ನಾನೇ ಬರ್ತೀನಿ, ಮುಖ್ಯಮಂತ್ರಿ ಹತ್ರ ಮಾತಾಡೋದು, ಅದೇನು ತೊಂದರೆ ಇಲ್ಲ. ಬಾಕಿ ಕಾನೂನಿನ ಹೋರಾಟ ನಮ್ಮ ವಕೀಲರು ಇರ್ತಾರೆ. ಅದಕ್ಕಿಂತ ಒಳ್ಳೆ ವಕೀಲರು ಯಾರಾದ್ರೂ ಬೇಕಂತ ಹೇಳಿ ಯಾವುದೇ ವಕೀಲರು ಹೇಳ್ರಿ, ನಾನು ಮಾಡಿಸ್ಕೊಡ್ತೀನಿ. ಅದರಲ್ಲಿ ತಾಪತ್ರನೇ ಹೋರಾಟ ಆಗಬೇಕು ಈ ವಿಚಾರದಲ್ಲಿ.